ಬೆಂಗಳೂರಿನಲ್ಲಿ ಹೊತ್ತಿ ಉರಿದಿದೆ ಆಯಿಲ್ ಗೋಡೌನ್. ಬೆಂಕಿಯ ಕೆನ್ನಾಲಿಗೆಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಆಯಿಲ್ ಗೋಡೌನ್ ಹೊತ್ತಿ ಉರಿದಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಾಚಿತು. ಶೆಲ್ ಕಂಪನಿಗೆ ಸೇರಿರುವಂತಹ ಆಯಿಲ್ ಗೋಡೌನ್ಗೆ ಬೆಂಕಿ ಬಿದ್ದಿದೆ. ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿ ಹೆಚ್ಚಾಗ್ತಾನೆ ಇದೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ತಗುಲುವಂತಹ ಭೀತಿ ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ಕೋಟಿ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಸ್ಥಳದಲ್ಲಿ ತೆರಳಿದ್ದಾರೆ. ವಾಹನದಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆಕಾಶದ ಮುಗಿಲೆತ್ತರಕ್ಕೆ ಚಿಮ್ತಾ ಇದೆ ಬೆಂಕಿ. ಹೊಗೆ ದಟ್ಟವಾಗಿ ಆವರಿಸಿಕೊಂಡಿದೆ. ಕಾರ್ಮಿಕರು ಸಿಲುಕಿರೋ ಬಗ್ಗೆ ಕೂಡ ಇನ್ನು ಮಾಹಿತಿ ಯಾವುದೇ ಬಗ್ಗೆ ಖಚಿತಪಡಿಸಲ್ಲ. ತನಿಖೆ ನಡೀತಾ ಇದೆ ಅಲ್ಲಿ ಸ್ಥಳದಲ್ಲಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವ ಸಲುವಾಗಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಬರೋಬ್ಬರಿ 20 ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಲೇ ತೆರಳಿದ್ದಾರೆ. 20 ವಾಹನಗಳಲ್ಲಿ ತೆರಳಿದೆ. ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಕಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮುಗಿಲೆತ್ತರಕ್ಕೆ ಚಾಚ್ತಾ ಇದೆ ಅಂತ. ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಯಿಲ್ ಗೋಡೌನ್ಗೆ ಬೆಂಕಿ ಬಿದ್ದಂತಹ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಗೋದಾಮು ಸುಟ್ಟು ಕರಕಲಾಗಿದೆ. ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಾಚಿದ್ದು ಅದನ್ನು ನಂದಿಸುವಂತಹ ಕಾರ್ಯಾಚರಣೆಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಈಗಾಗಲೇ ತೆರಳಿದ್ದಾರೆ. 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ಅಲ್ಲಿ ಸ್ಥಳದಲ್ಲಿ ತೆರಳಿದ್ದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಂಕಿ ಇರೋದರಿಂದಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಒಂದು ಕ್ಷಣ ಅವಕ್ಕಾಗಿದ್ದಾರೆ. ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಇನ್ನು ಅಕ್ಕಪಕ್ಕದ ಅಂಗಡಿಗಳಿಗೆ ಅದು ಹಾನಿಯಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ನಿಗಾ ವಹಿಸುತ್ತಿದ್ದಾರೆ. ಕಾರ್ಮಿಕರು ಒಳಗಡೆ ಸಿಕ್ಕಿದ್ದಾರೋ ಏನೋ ಯಂತ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್. ಹೇಗಾಗಿದೆ ಘಟನೆ? ಸದ್ಯಕ್ಕೆ ಬೆಂಕಿ ತಹಬದಿಗೆ ಬಂದಿದ್ಯಾ? ಏನ್ ಸಿಗ್ತದೆ ಅಪ್ಡೇಟ್? ಶಕುಂತಲಾ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಬಹುತೇಕ ಈಗಾಗಲೇ ಏನು 4 ಗಂಟೆಗಳಿಂದಲೂ ಕೂಡ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಇರ್ತಾ ಇರ್ತಕ್ಕಂಥದ್ದು. ಏನು ಗೋಡೌನ್ನಲ್ಲಿ ಆಯಿಲ್ ಡಬ್ಬಗಳು ಅಂದ್ರೆ ತೀವ್ರ ಮಟ್ಟದ ಆಯಿಲ್ ಡಬ್ಬಗಳು ಶೇಖರಣೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನ ಫೈರ್ ಇಂಜಿನ್ಗಳಿಗೆ ಆಗಲೇ 15ಕ್ಕೂ ಹೆಚ್ಚು ಫೈರ್ ಇಂಜಿನ್ಗಳು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದೆ. ಪ್ರಮುಖವಾಗಿ ಏನು ತಡರಾತ್ರಿ 3 ಗಂಟೆ ಸುಮಾರಿಗೆ ಒಂದು ಬೆಂಕಿ ಶಾರ್ಟ್ ಸರ್ಕ್ಯೂಟ್ ನಿಂದ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಬೆಂಕಿಯ ನಿಯಂತ್ರಣ ಬರ್ತಾ ಇಲ್ಲ. ದಟ್ಟ ಹೊಗೆ ಕೂಡ ಆವರಿಸಿರ್ತಕ್ಕಂಥ ಬಹುತೇಕ 4-5 ಕಿಲೋಮೀಟರ್ಗಳವರೆಗೂ ಕೂಡ ಈ ಒಂದು ದಟ್ಟ ಹೊಗೆ ಆವರಿಸಿದ್ದು ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಸಂಭವಿಸಿದೆ. ಯಾಕಂದ್ರೆ ತಡರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೋಡೌನ್ಗಳನ್ನ ಬಾಗಿಲನ್ನ ಹಾಕೊಂಡು ಕಾರ್ಮಿಕರಲ್ಲೂ ಕೂಡ ಏನೋ ರೂಮ್ಗಳಿಗೆ ಸದ್ಯ ಯಾವುದೇ ರೀತಿಯಂತಹ ಏನೋ ಫ್ಯಾಸಿಲಿಟಿ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಈಗಿರ್ತಕ್ಕಂಥ ಅಂತಂದ್ರೆ ಏನು ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನ ಈಗಾಗಲೇ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಜೊತೆಗೆ ಸ್ಥಳೀಯ ಮಾದರಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಈ ಒಂದು ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಶಕುಂತಲಾ,
ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ಶೆಲ್ ಕಂಪನಿಗೆ ಸೇರಿರುವಂತಹ ಆಯಿಲ್ ಗೋಡೌನ್ ಕಂಪನಿ ಆಗಿದೆ. ಸೊ ಈ ಆಯಿಲ್ ಗೋಡೌನ್ಗೆ ಏಕಾಏಕಿ ಬೆಂಕಿ ಬಿದ್ದಂತಹ ಪರಿಣಾಮವಾಗಿ ಇಲ್ಲಿ ಮುಗಿಲೆತ್ತರಕ್ಕೆ ಬೆಂಕಿ ಇನ್ನೂ ಕೂಡ ಚಾಚುತ್ತಾನೆ ಇದೆ. ಅದನ್ನು ನಿಯಂತ್ರಿಸುವಂತಹ ಕೆಲಸಗಳಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಹೊತ್ಕೊಂಡಿದೆ ಅಂತ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ. ಯಾವುದೇ ಕಾರ್ಮಿಕರಾಗಲಿ ಮತ್ತೊಬ್ಬರಾಗಲಿ ಯಾರು ಕೂಡ ಇಲ್ಲಿಗೆ ಸಿಲುಕಿಲ್ಲ ಅನ್ನೋದ್ರ ಬಗ್ಗೆ ತಕ್ಷಣದ ಮಾಹಿತಿ ಸಿಗ್ತಾ ಇದೆ.